ಹಲೋ ಸ್ನೇಹಿತರೆ, ಟ್ರಾನ್ಸ್ಫಾರ್ಮರ್ ಆಯಿಲ್ನ ಪರೀಕ್ಷೆಯನ್ನು ಹೇಗೆ ಮಾಡುವುದು ಎಂಬುದರ ಕುರಿತು ಈ ಅಭ್ಯಾಸಕ್ಕೆ ಸ್ವಾಗತ. ಈ ವಿಡಿಯೋದ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಟ್ರಾನ್ಸ್ಫಾರ್ಮರ್ ಆಯಿಲ್ ಮೇಲೆ ಫೀಲ್ಡ್ ಟೆಸ್ಟ್ ನಡೆಸಿ. ಟ್ರಾನ್ಸ್ಫಾರ್ಮರ್ ಆಯಿಲ್ ಮೇಲೆ ಕ್ರ್ಯಾಕಲ್ ಟೆಸ್ಟ್ ನಡೆಸಿ. ಸ್ಟ್ಯಾಂಡರ್ಡ್ ಟೆಸ್ಟ್ ಸೆಟ್ ಬಳಸಿ ಟ್ರಾನ್ಸ್ಫಾರ್ಮೇಷನ್ ಆಯಿಲ್ಗೆ ಡಿ ಎಲೆಕ್ಟ್ರಿಕ್ ಟೆಸ್ಟ್ ಅನ್ನು ನಡೆಸಿ. ಟ್ರಾನ್ಸ್ಫಾರ್ಮರ್ ಆಯಿಲ್ ಬಗ್ಗೆ ಚರ್ಚಿಸೋಣ. ಸಾಮಾನ್ಯವಾಗಿ ಎಲೆಕ್ಟ್ರಿಕಲ್ ಪವರ್ ಟ್ರಾನ್ಸ್ಫಾರ್ಮರ್ಸ್ಗಳನ್ನು ತಂಪಾಗಿಸಲು ಮತ್ತು ಇನ್ಸುಲೇಟ್ ಮಾಡಲು ಬಳಸುವ ಎಣ್ಣೆಯನ್ನು ಟ್ರಾನ್ಸ್ಫಾರ್ಮರ್ ಆಯಿಲ್ ಅಥವಾ ಇನ್ಸುಲೇಟಿಂಗ್ ಆಯಿಲ್ ಎಂದು ಕರೆಯಲಾಗುತ್ತದೆ. ಈ ಹಿಂದೆ ಈ ತೈಲವನ್ನು ಕಚ್ಚಾ ತೈಲವನ್ನು ಭಾಗಶಃ ಬಟ್ಟಿ ತೆಗೆಯುವ ಮೂಲಕ ಪಡೆಯಲಾಗುತ್ತಿತ್ತು. ಈ ವ್ಯಾಯಾಮವನ್ನು ಮಾಡಲು ಬೇಕಾದ ಸಲಕರಣೆಗಳು ಮತ್ತು ಸಾಮಗ್ರಿಗಳು ಸಂಗ್ರಹಿಸೋಣ. ಗ್ಲಾಸ್ ಟಂಬ್ಲರ್, ಪೈಪಿಟ್ 200 ಮಿಲಿಮೀಟರ್, insulated combination plier, screwdriver, electrician knife, standard transformer oil test kit, electric heater, ಟ್ರಾನ್ಸ್ಫಾರ್ಮರ್ ಆಯಿಲ್ನ ಮಾದರಿಗಳು, ಡಿಸ್ಟಿಲ್ಡ್ ವಾಟರ್. ಫೀಲ್ಡ್ ಟೆಸ್ಟ್ ಅನ್ನು ನಡೆಸಲು ವರ್ಕ್ ಬೆಂಚ್ ಮೇಲೆ ಗ್ಲಾಸ್ ಟಂಬ್ಲರ್, ಪಿಪಿಟ್, ಆಯಿಲ್ ಸ್ಯಾಂಪಲ್ ಮತ್ತು ಡಿಸ್ಟಿಲ್ಡ್ ವಾಟರ್ ಸಂಗ್ರಹಿಸಿ. ಗ್ಲಾಸ್ ಟಂಬ್ಲರ್ ಅನ್ನು ಡಿಸ್ಟಿಲ್ಡ್ ವಾಟರ್ನಿಂದ 3/4 ಹಂತಕ್ಕೆ ತುಂಬಿಸಿ. ಒಂದು ಪಿಪಿಟ್ ಮೂಲಕ ಟ್ರಾನ್ಸ್ಫಾರ್ಮರ್ ಆಯಿಲ್ನ ಒಂದು ಮಾದರಿ ಹನಿಯನ್ನು ತೆಗೆದುಕೊಂಡು ಒಂದು ಹನಿಯನ್ನು ಡಿಸ್ಟಿಲ್ಡ್ ವಾಟರ್ ಮೇಲೆ ಹಾಕಿ. ಆಯಿಲ್ ಸರ್ಫೇಸ್ನ ಕ್ಷೇತ್ರವನ್ನು ಗಮನಿಸಿ ಮತ್ತು ಕ್ಷೇತ್ರದ ವ್ಯಾಸ ಮತ್ತು ಆಕಾರವನ್ನು ದಾಖಲಿಸಿ. ಆಯಿಲ್ ಡ್ರಾಪ್ನ ಆಕಾರ, ಕ್ಷೇತ್ರದ ವ್ಯಾಸ, ಆಯಿಲ್ನ ಸ್ಥಿತಿ ಒಳ್ಳೆಯದು ಅಥವಾ ಕೆಟ್ಟದು. ಡ್ರಾಪ್ಗಳು ಆಕಾರವನ್ನು ಉಳಿಸಿಕೊಂಡರೆ ಆಯಿಲ್ ಒಳ್ಳೆಯದು. ಆಕಾರವು ಚಪ್ಪಟೆಯಾಗಿದ್ದರೆ ಮತ್ತು ಡ್ರಾಪ್ 18 ಮಿಲಿಮೀಟರ್ಗಿಂತ ಕಡಿಮೆ ವ್ಯಾಸದ ಪ್ರದೇಶವನ್ನು ಆಕ್ರಮಿಸಿಕೊಂಡರೆ ಆಯಿಲ್ ಅನ್ನು ಬಳಸಬಹುದು. ಹೆಚ್ಚು ಇದ್ದರೆ ಅದು ಸೂಕ್ತವಲ್ಲ ಮತ್ತು ಅದನ್ನು ಮರುಪರಿಶೀಲಿಸಬೇಕಾಗುತ್ತದೆ. ಕ್ರ್ಯಾಕಲ್ ಟೆಸ್ಟ್ ಅನ್ನು ನಡೆಸಲು ಸ್ಟೀಲ್ ಟ್ಯೂಬ್, ಹೀಟರ್ ಮತ್ತು ಟ್ರಾನ್ಸ್ಫಾರ್ಮರ್ ಆಯಿಲ್ನ ಮಾದರಿಯನ್ನು ಸಂಗ್ರಹಿಸಿ. ಸ್ಟೀಲ್ ಟ್ಯೂಬ್ನ ಮುಚ್ಚಿದ ತುದಿಯನ್ನು ಬಿಸಿ ಮಾಡಿ. ಆಯಿಲ್ ಮಾದರಿಯನ್ನು ಟ್ಯೂಬ್ಗೆ ಸುರಿಯಿರಿ. ಟ್ಯೂಬ್ನ ತೆರೆದ ತುದಿಯನ್ನು ಕಿವಿಗೆ ತೆಗೆದುಕೊಂಡು ಶಬ್ದವನ್ನು ಕೇಳಿ. ಕೇಳಿದ ಶಬ್ದವನ್ನು ರೆಕಾರ್ಡ್ ಮಾಡಿ. ಕೇಳದ ಸದ್ದು, ಎಣ್ಣೆಯ ಸ್ಥಿತಿ ಗಮನಿಸಿ. ತೈಲವು ತೇವಾಂಶವನ್ನು ಹೊಂದಿದ್ದರೆ ತೀಕ್ಷ್ಣವಾದ ಕ್ರ್ಯಾಕಲ್ ಶಬ್ದವನ್ನು ಕೇಳಲಾಗುತ್ತದೆ. ಒಣ ಎಣ್ಣೆ ಮಾತ್ರ ಸೀಸಲ್ ಮಾಡುತ್ತದೆ. ಆಯಿಲ್ ಟೆಸ್ಟಿಂಗ್ ಕಿಟ್ನೊಂದಿಗೆ ಡೈ ಎಲೆಕ್ಟ್ರಿಕ್ ಟೆಸ್ಟ್ ಅನ್ನು ನಡೆಸುವುದು. ಆಯಿಲ್ ಟೆಸ್ಟಿಂಗ್ ಸೆಟ್ ಅನ್ನು ಪರಿಶೀಲಿಸಿ ಮತ್ತು ತಯಾರಕರು ನೀಡಿದ ಸೂಚನೆಗಳನ್ನು ಓದಿ. ಶುದ್ಧ, ಪಾರದರ್ಶಕ ಮತ್ತು ಒಣಗಾಜಿನ ಬಾಟಲಿನಲ್ಲಿ ಟ್ರಾನ್ಸ್ಫಾರ್ಮರ್ ಆಯಿಲ್ನ ಮಾದರಿಯನ್ನು ತೆಗೆದುಕೊಳ್ಳಿ. ಡ್ರೈನ್ ವಾಲ್ವ್ ಇದ್ದರೆ ಡ್ರೈನ್ ವಾಲ್ವ್ನಿಂದ ಮಾದರಿಯನ್ನು ತೆಗೆದುಕೊಳ್ಳಿ. ಡ್ರೈನ್ ವಾಲ್ವ್ನಿಂದ ಮಾದರಿಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದರೆ ಕನ್ಸರ್ವೇಟರ್ ಟ್ಯಾಂಕ್ನಿಂದ ಸಿಂಪೋನಿಂಗ್ ಆಫ್ ಮಾಡುವ ಮೂಲಕ ಮಾದರಿಯನ್ನು ತೆಗೆದುಕೊಳ್ಳಬಹುದು. ಕನಿಷ್ಠ 3 ಪರೀಕ್ಷೆಗಳನ್ನು ನಡೆಸಲು ಟ್ರಾನ್ಸ್ಫಾರ್ಮರ್ನಿಂದ 3 ಬಾಟಲಿಗಳಲ್ಲಿ ಕನಿಷ್ಠ 3 ಮಾದರಿಗಳನ್ನು ತೆಗೆದುಕೊಳ್ಳಿ. ಸ್ಟ್ಯಾಂಡರ್ಡ್ ಟೆಸ್ಟ್ ಕಪ್ ಅನ್ನು ಶುದ್ಧ ಎಣ್ಣೆಯಿಂದ ತೊಳೆಯುವ ಮೂಲಕ ಸ್ವಚ್ಛಗೊಳಿಸಿ ಮತ್ತು ಎಲೆಕ್ಟ್ರೋಡ್ಸ್ಗಳ ಅಂತರವನ್ನು 4 ಮಿಲಿಮೀಟರ್ ಇರುವಂತೆ ಸರಿಹೊಂದಿಸಿ. ಸಾಮಾನ್ಯವಾಗಿ ಸಲಕರಣೆಗಳೊಂದಿಗೆ ಪೂರೈಸಲಾಗುವ ಕ್ಯಾಲಿಬ್ರೇಟೆಡ್ ಗೇಜ್ನಿಂದ ಅಂತರವನ್ನು ಅಳೆಯಿರಿ. ಎಲೆಕ್ಟ್ರೋಡ್ಸ್ಗಳಿಂದ ಅಥವಾ ಕಪ್ ಮೇಲೆ ಗುರುತಿಸಲಾದ ಮಟ್ಟದಿಂದ 1 ಸೆಂಟಿಮೀಟರ್ ಎತ್ತರದಲ್ಲಿ ಪರೀಕ್ಷಿಸಲು ಎಣ್ಣೆಯ ಮಾದರಿಯಿಂದ ಕಪ್ ಅನ್ನು ತುಂಬಿಸಿ. ಕಪ್ ಅನ್ನು ಸ್ವಚ್ಛವಾದ ಕವರ್ನಿಂದ ಮುಚ್ಚಿ ಮತ್ತು ಎಣ್ಣೆ ನೆಲಗೊಳ್ಳುವ 5 ನಿಮಿಷಗಳ ಕಾಲ ಬಿಡಿ. ಇದರಿಂದ ಎಲ್ಲಾ ಗಾಳಿಯ ಗುಳ್ಳೆಗಳು ಕಣ್ಮರೆಯಾಗಬಹುದು. ಪರೀಕ್ಷಾ ಪ್ರದೇಶವು ಇತರ ಎಲ್ಲಾ ಜನರಿಂದ ಮುಕ್ತಾಯವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ವೋಲ್ಟೇಜ್ ರೆಗ್ಯುಲೇಷನ್ ಅನ್ನು 0 ಪೊಸಿಷನ್ನಲ್ಲಿ ಹೊಂದಿಸಿ. ಸಪ್ಲೈ ಅನ್ನು ಆನ್ ಮಾಡಿ. ವೋಲ್ಟೇಜ್ ಅನ್ನು ಕ್ರಮೇಣ ಶೂನ್ಯದಿಂದ ಮೇಲಕ್ಕೆತ್ತಿ. ಇದರಿಂದ ಪೂರ್ಣ ವೋಲ್ಟೇಜ್ ಅನ್ನು 20 ರಿಂದ 30 ಸೆಕೆಂಡ್ಗಳನ್ನು ತಲುಪಬಹುದು. ಹತ್ತಿಯ ಸೂಕ್ಷ್ಮ ಎಳೆಗಳು, ಧೂಳು ಮುಂತಾದ ಕೆಲವು ಬಾಹ್ಯ ವಸ್ತುಗಳ ಕಾರಣದಿಂದ ಕಿಡಿಯು ಅತ್ಯಂತ ಆರಂಭಿಕ ಹಂತದಲ್ಲಿ ಅಂದರೆ 20 kVಯಲ್ಲಿಯೂ ಸಂಭವಿಸಬಹುದು ಸಾಧ್ಯತೆ ಇದೆ. ಇದು ಕಿಡಿ ಅಂತರದಲ್ಲಿ ಬಲವಾದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ನ ಉದ್ದಕ್ಕೂ ಹೊಂದಿಕೆಯಾಗುತ್ತದೆ. ಇದು ಉರಿಯಬಹುದು ಮತ್ತು ಪರೀಕ್ಷೆಯ ಮೇಲೆ ಪರಿಣಾಮ ಬೀರುವುದಿಲ್ಲ.
ಆಯಿಲ್ನ ಅಂತಿಮ ಸ್ಥಗಿತದವರೆಗೆ ವೋಲ್ಟೇಜ್ ಅನ್ನು ಹೆಚ್ಚಿಸಿ. ಸರ್ಕ್ಯೂಟ್ ಬ್ರೇಕರ್ ಟ್ರಿಪ್ ಆಗುತ್ತದೆ. ಏಕಕಾಲದಲ್ಲಿ ವೋಲ್ಟ್ ಮೀಟರ್ ಅನ್ನು ವೀಕ್ಷಿಸಿ ಮತ್ತು ಬ್ರೇಕ್ಡೌನ್ ವೋಲ್ಟೇಜ್ನ ರೀಡಿಂಗ್ಸ್ಗಳನ್ನು ಗಮನಿಸಿ. ಎಲೆಕ್ಟ್ರೋಡ್ ಬಳಿ ಎಣ್ಣೆಯನ್ನು ಸ್ಪಾರ್ಕಿಂಗ್ ಮಾಡಿದ ನಂತರ ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಎರಡನೇ ಮಾದರಿಯಲ್ಲಿ ಎಣ್ಣೆಯೊಂದಿಗೆ ಈ ಕೆಳಗಿನ ಹಂತಗಳನ್ನು ಪುನರಾವರ್ತಿಸಿ. ಮೊದಲು ಮತ್ತು ಎರಡನೇ ಮಾದರಿಗಳ ಬ್ರೇಕ್ಡೌನ್ ವೋಲ್ಟೇಜ್ಗಳು ಸರಿಸುಮಾರು ಸಮಾನವಾಗಿರಬೇಕು ಎಂಬುದನ್ನು ಗಮನಿಸಿ. ಮೂರನೇ ಮಾದರಿಗಾಗಿ ಪರೀಕ್ಷೆಯನ್ನು ಸಿದ್ಧಪಡಿಸಿ. ಟೆಸ್ಟ್ ವೋಲ್ಟೇಜ್ ಅನ್ನು 40 kV ವರೆಗೆ ಹೆಚ್ಚಿಸುವ ಮೂಲಕ ಪರೀಕ್ಷೆಯನ್ನು ನಡೆಸುವುದು. ಟೆಸ್ಟ್ ವೋಲ್ಟೇಜ್ ಅನ್ನು ಸರಿಸುಮಾರು 1 ನಿಮಿಷದವರೆಗೆ ಅನ್ವಯಿಸಿ ಮತ್ತು ಯಾವುದೇ ಸ್ಪಾರ್ಕಿಂಗ್ ಇಲ್ಲ ಎಂದು ಗಮನಿಸಿ. ಉತ್ತಮ ತೈಲವು 1 ನಿಮಿಷದವರೆಗೆ 40 kV ಅನ್ನು ತಡೆದುಕೊಳ್ಳಬೇಕು ಎಂಬುದನ್ನು ಗಮನಿಸಿ. ಪರೀಕ್ಷಿಸಿದ ತೈಲವು ಉತ್ತಮ ಸ್ಥಿತಿಯಲ್ಲಿದ್ದರೆ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ನ ಬಾಡಿ ಮೇಲೆ ಗುರುತಿಸಲಾದ ತೈಲ ಮಟ್ಟದವರೆಗೆ ಈ ಎಣ್ಣೆಯನ್ನು ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ನಲ್ಲಿ ತುಂಬಿಸಿ. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಇದನ್ನು ಮಾಡಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಟ್ರಾನ್ಸ್ಫಾರ್ಮರ್ ಆಯಿಲ್ ಮೇಲೆ ಫೀಲ್ಡ್ ಟೆಸ್ಟ್ ನಡೆಸಿ. ಟ್ರಾನ್ಸ್ಫಾರ್ಮರ್ ಆಯಿಲ್ ಮೇಲೆ ಕ್ರ್ಯಾಕಲ್ ಟೆಸ್ಟ್ ನಡೆಸಿ. ಸ್ಟ್ಯಾಂಡರ್ಡ್ ಟೆಸ್ಟ್ ಸೆಟ್ ಬಳಸಿ ಡಿ-ಎಲೆಕ್ಟ್ರಿಕ್ ಪರೀಕ್ಷೆಯನ್ನು ಟ್ರಾನ್ಸ್ಫಾರ್ಮರ್ ಆಯಿಲ್ಗೆ ಸಂಪರ್ಕಿಸಿ. ಈ ಟ್ರಾನ್ಸ್ಫಾರ್ಮರ್ ಆಯಿಲ್ನ ಪರೀಕ್ಷೆಯನ್ನು ಮಾಡುವ ಅಭ್ಯಾಸವನ್ನು ಮುಕ್ತಾಯಗೊಳಿಸುತ್ತದೆ. ಮುಂದಿನ ಅಭ್ಯಾಸದಲ್ಲಿ ನಿಮ್ಮನ್ನು ನೋಡೋಣ.